ಇದೇನು ಹೀಗೆ ಬಂದೆ? ಅವಳ ಹಿಂದೆ ಕಣ್ಣಾಡಿಸುತ್ತಾ ಕೇಳಿದಾಗ ಸ್ವಲ್ಪ ತಲೆನೋವಿತ್ತು ಅಷ್ಟೆ. ಸೀದಾ ಅವಳು ಹೋಗಿದ್ದು ರೂಮ್ಗೇನೆ. ಫ್ರೆಶ್ ಅಪ್ ಆಗಿ ಹೊರಗೆ ಬಂದವಳು ನೇರವಾಗಿ ಕಿಚನ್ಗೆ ಹೋಗಿದ್ದು. ಕಿಚನ್ ತುಂಬ ಪಾತ್ರೆಗಳಿತ್ತು. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟರೆ ಅನಾಹುತವೆಂದು ಮೌನ ವಹಿಸಿದ್ಲು. ಪ್ರೇಮ ಎಲ್ಲ ಛಿದ್ರ. ಏನಾದರೂ ತಿಂದ್ರ? ಹೊರಗೆ ಬಂದು ಕೇಳಿದ್ದು. ಏನೂ ಸೇರಲಿಲ್ಲ. ನಿನ್ನ ಅಡಿಗೆ ತೀರಾ ಸಪ್ಪೆ. ಈ ಊಟಕ್ಕೆ ಭಾಸ್ಕರ್ ಹೇಗೆ ಹೊಂದ್ಕೊಂಡಿದ್ದಾನೋ? ಕುಟುಕಿದ್ರು. ಹಿಂದೆ ಬಂದಾಗ ಸೊಸೆಯನ್ನು ಆಡಿ ಹೊಗಳುತ್ತಿದ್ದವರು ಕುಟುಕಿದವರು. ನನಗೇನು ಹಾಗೆ ಅನಿಸಲ್ಲ. ಬೇರೆಯವರ ಆಹಾರ ಪದ್ಧತಿಯ ಬಗ್ಗೆ ನನ್ನ ವಿರೋಧವಿಲ್ಲ. ನಾನು ಪೂರ್ತಿ ವೆಜಿಟೇರಿಯನ್. ನನ್ನ ವಿವಾಹವಾಗೋಕ್ಕೂ ಮುನ್ನವೇ ಭಾಸ್ಕರ್ಗೆ ಗೊತ್ತಿತ್ತು. ಆ ಬಗ್ಗೆ ನಮ್ಮಿಬ್ಬರಲ್ಲಿ ಯಾವ ತಕರಾರು ಇಲ್ಲ. ಎದ್ದು ಹೋದ್ರು. ಒಂದು ಸಮಸ್ಯೆ ಉಟ್ಕೊಂಡಂತೆ ಕಂಡಿತು. ತಿಳಿದಿದ್ದ ಭಾಸ್ಕರ್ ಎಂದು ಆ ಪ್ರಸ್ತ ಕಂಡಿರಲಿಲ್ಲ. ಬಹುಶಃ ವಿವಾಹದ ನಂತರ ಪೂರ್ತಿ ಸಸ್ಯಾಹಾರ ದೀಕ್ಷೆಯನ್ನು ಸ್ವೀಕರಿಸಿರಬೇಕು. ಇಲ್ಲ ಹೊರಗೆ ತಿಂತಿದ್ನೋ ಏನೋ. ಬಹುಶಃ ರಾತ್ರಿ ಭಾಸ್ಕರ್ ಬಂದ ನಂತರ ದೊಡ್ಡ ಆಪಾದನೆ ಅನ್ನುವಂತೆ ಶೇಷಮ್ಮ ವಿಷಯವನ್ನು ಪ್ರಸ್ತಾಪಿಸಿದ್ರು. ಆ ವೇಳೆಗೆ ಕೃತಿಕಾ ಒಂದಷ್ಟು ಉಪ್ಪು ಹುಳಿ ಖಾರ ಮಸಾಲೆ ಹಾಕಿ ಅಡಿಗೆ ಮಾಡಿಟ್ಟಿದ್ಲು. ತಾನೇ ಕೂಡಿಸಿ ಬಡಿಸಿದ್ಲು. ತಣ್ಣಗಿದ್ರೂ ವಿಷಯನ ಅಲ್ಲಿಗೆ ಬಿಡಲು ಇಚ್ಛಿಸಲಿಲ್ಲ. ಅದಕ್ಕೊಂದು ರೂಪ ಕೊಡುವ ತಯಾರಿ. ತುಂಬ ಬೇಜಾರಾಯಿತು ಕಣೋ ಭಾಸ್ಕರ್. ಕೃತಿಕಾ ಕೈನ ಅಡಿಗೆಗೆ ಉಪ್ಪು ಹುಳಿ ಖಾರನೇ ಇರಲ್ಲ. ತೀರಾ ಸಪ್ಪೆ ಅನಿಸುತ್ತೆ. ಅದಕ್ಕೆ ವಾಚ್ಮೆನ್ನ ಕರೆದು ಒಂದಿಷ್ಟು ಮಿಲ್ಟ್ರಿ ಹೋಟೆಲ್ನಿಂದ ಪಲಾವ್ ತಂದುಕೊಡು ಅಂತ ಅಂದೆ. ಮೊದಲು ಒಪ್ಕೊಂಡ, ಆಮೇಲೆ ನಿರಾಕರಿಸ್ದ. ತಗೊಂಡಿದ್ದ ದುಡ್ಡನ್ನು ವಾಪಸ್ ಕೊಟ್ಟು ಪೂರ್ತಿ ವೆಜಿಟೇರಿಯನ್ ಅವರು. ಮೇಡಮ್ಗೆ ಫೋನ್ ಮಾಡಿ ವಿಚಾರಿಸ್ದೆ. ಬೇಡ ಅಂದರು ಅಂದ. ಆದರೆ ನಾನು ನಿನ್ನ ಅಮ್ಮ, ನನ್ನ ಮಾತಿಗೆ ಬೆಲೆ ಇಲ್ವಾ? ಸ್ವಲ್ಪ ಧ್ವನಿ ಎತ್ತರಿಸಿದ್ರು. ಭಾಸ್ಕರ್ ಕೂಡ ಈ ವಿಚಾರದಲ್ಲಿ ಅಮ್ಮನನ್ನು ಸಪೋರ್ಟ್ ಮಾಡಲಾರ. ಕೃತಿಕಾ ಸ್ವಭಾವ, ಅವಳು ಬೆಳೆದ ಮನೆಯ ಪರಿಸರದ ಬಗ್ಗೆ ಅರಿವಿತ್ತು. ಆದ್ದರಿಂದ ಆ ವಿಚಾರ ಭಿನ್ನಾಭಿಪ್ರಾಯ ತಂದು ಹಾಕದಂತೆ ನೋಡ್ಕೊಂಡಿದ್ದ. ಈಗ ಇಬ್ಬರದು ತಪ್ಪೆನಿಸ್ಲಿಲ್ಲ. ಬಿಡು ಆ ವಿಚಾರ ಅಂದು ರೂಮ್ಗೆ ಹೋದ. ಹಳೆಯ ಕ್ಲೈಂಟ್ ಒಬ್ಬರ ಕೃತಿಕಾ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾತುಗಳನ್ನು ಆಡಿದ್ದು ಒಂದು ರೀತಿಯ ಇರುಸು ಮುರುಸುಗೊಳಿಸಿತು. ಹಾಯ್, ಏನಾಗಲೇ ಅತ್ತೆ ಸೊಸೆಯ ನಡುವೆ ವಾರ್ ಶುರುವಾಗಿದೆ. ಲ್ಯಾಪ್ಟಾಪ್ನ ತೆರೆದಿಟ್ಕೊಂಡು ಕೂತವಳು ಯಾವುದೋ ಅಕೌಂಟ್ ವೆರಿಫಿಕೇಷನಲ್ಲಿ ಮಗ್ನವಾಗಿದ್ದರಿಂದ ಇತ್ತ ಗಮನ ಕೊಡಲು ಒಂದಿಷ್ಟು ತಡವಾಯಿತು. ಆಮೇಲೆ ಇವನತ್ತ ತಿರುಗಿ, ಅದೇನು ಸೀರಿಯಸ್ ಮ್ಯಾಟ್ರಲ್ಲ ಬಿಡಿ, ಬೇರೆ ಅಡಿಗೆ ಮಾಡಿ ಬಡಿಸ್ದೆ. ನಾನೇನು ಅಂತ ಗುಡ್ ಕುಕ್ ಅಲ್ಲ ಬಿಡಿ. ಬಹಳ ನಿರಾಳವಾಗಿ ನೋಡಿದ್ಲು. ವಿಷಯ ಉದ್ದ ಆಗೋದು ಬೇಡವಾಗಿತ್ತು. ಯಾವುದೋ ಬೇಗದೆ ಅಷ್ಟಕ್ಕೆ ಬಿಡಲು ಅವನ ಮನ ಒಪ್ಪಲಿಲ್ಲ. ಅಕಸ್ಮಾತ್ ತರಿಸ್ಕೊಂಡು ತಿಂಡಿದ್ರೆ ದೊಡ್ಡ ಅಪರಾಧವಾಗಿ ಬಿಡ್ತಿತ್ತು. ಕೇಳಿದ ಕೂಡಲೇ ಅವಳ ಕಣ್ಣಲ್ಲಿನ ತೀಕ್ಷ್ಣತೆ ಹೆಚ್ಚಿತು. ಈಗ ಬಂದಿದ್ದೀರಿ, ಅವರದು ಊಟ ಆಯಿತು, ಸಮಸ್ಯೆ ಆಗೋದು ಬೇಡ. ಫ್ರೆಶ್ ಅಪ್ ಆಗಿ ಬಂದು ಊಟ ಮಾಡಿ ಸಮಾಧಾನವಾಗಿ ಹೇಳಿ ಹೊರಬಂದ್ಲು. ಅವಳ ಕಣ್ಣಂಚಿನಲ್ಲಿ ಕಂಬನಿ ಇತ್ತು. ಶೇಷಮ್ಮ ಇನ್ನೂ ಟಿವಿಯ ಮುಂದೆ ಕೂತಿದ್ರು. ಧಾರಾವಾಹಿಗಳು ಅವರ ಅಚ್ಚುಮೆಚ್ಚಿನ ಕಾರ್ಯಕ್ರಮ. ಅಲ್ಲಿ ಈ ಸೌಲಭ್ಯಗಳಿರಲಿಲ್ಲ. ದೊಡ್ಡ ಕುಟುಂಬ ವ್ಯವಸ್ಥೆಯನ್ನು ಒಪ್ಕೊಂಡು ಒಬ್ಬರಲ್ಲ ಒಬ್ಬರು ಒಂದು ಚಾನಲ್ ಚೇಂಜ್ ಮಾಡ್ತಿದ್ರು. ಬಟ್ಟೆ ಬದಲಾಯಿಸಿ ಬಂದವ, ಏನಮ್ಮ 3 ಹೊತ್ತು ಟಿವಿ ಮುಂದೆ ಇರ್ತೀಯ? ಧಾರಾವಾಹಿಗಳು ನೋಡಿದ್ದು. ಅದರ ಪ್ರಭಾವ ನಿಮ್ಮ ಮೇಲಿರುತ್ತೆ. ಗೊಣಗಿಯೇ ಡೈನಿಂಗ್ ಹಾಲ್ಗೆ ಬಂದ. ಬಡಿಸಿ ಕೂತಿದ್ಲು. ಒಂದೇ ತಟ್ಟೆ ಇರೋದನ್ನು ಗಮನಿಸಿ, ನಿನ್ನ ಊಟ ಆಯ್ತಾ ಕೇಳಿದ. ಮನೆಯಲ್ಲಿದ್ದಾಗ ಊಟ ಜೊತೆಯಲ್ಲೇ ಎನ್ನುವ ಅಭ್ಯಾಸ. ಇಂದು ಊಟ ಬೇಡ ಅಂತ ಅನಿಸಿದೆ. ಬಲವಂತ ಬೇಡ ಅಷ್ಟೇ ನುಡಿದಿದ್ದು. ಅವಳ ಸ್ವಭಾವ ಬಲ್ಲ. ಪ್ರೀತಿ ಪ್ರೇಮಕ್ಕಿಂತ ಕೆಲವೊಮ್ಮೆ ಗೌರವ ಮೂಡುವಂಥ ಸ್ವಭಾವ. ನಿಂದು ಹಠ ಆಯಿತು, ನನಗೆ ಇದೆಲ್ಲ ಇಷ್ಟ ಆಗೋಲ್ಲ, ಎದ್ದು ಹೋದ. ಇದು ಸಹಜ. ಗಂಡ ಹೆಂಡತಿಯರ ಮಧ್ಯೆ ಸ್ವಾಭಾವಿಕ ಕೂಡ. ಪ್ರತಿ ಮನೆಯಲ್ಲಿ ನಡೆಯುವಂಥದ್ದೇ. ಎಲ್ಲ ಮುಚ್ಚಿಟ್ಟು ಬಾಲ್ಕನಿಯಲ್ಲಿ ಹೋಗಿ ನಿಂತಲು ಪ್ರೇಮ. ಪ್ರೀತಿಗೆ ಇರೋ ಬಲ ವ್ಯಕ್ತವಾಗಿದ್ದು ಭಾಸ್ಕರನ ಸ್ನೇಹದ ನಂತರವೇ. ತೀರಾ ದೊಡ್ಡ ತೊಟ್ಟಿಯ ಮನೆಯಲ್ಲಿ ಹುಟ್ಟಿ ಬೆಳೆದ ಕೃತಿಕಾಗೆ ತಾಯಿಯ ಅಗತ್ಯ ಕಾಣದಂತೆ ಬೆಳೆಸಿತ್ತು ಇಡೀ ಕುಟುಂಬ. ಆ ಕುಟುಂಬಕ್ಕೆ ಅಕ್ಕರೆಯ ಗೊಂಬೆಯಾಗಿದ್ದವಳನ್ನು ಇವಳ ಪ್ರೇಮ ಪ್ರೀತಿ ಗೊತ್ತಾದ ದಿನವೇ ಎಲ್ಲರೂ ವಿರೋಧಿಸಿದ್ರು. ಇವಳ ಸಪೋರ್ಟ್ಗೆ
ಕಡೆ ಪಕ್ಷ ಆ ಮನೆಯ ಕೆಲಸದವಳು ನಿಲ್ಲಿಲ್ಲ ಅಂತ ವಿರೋಧವನ್ನಾಧರಿಸಿ ಹೊರಬಂದಿದ್ದು. ಬೇಡ ಬೇಡ, ಒಕ್ಕರಳಿನ ಕೂಗು. ನಮ್ಗಳ ಮಾತು ಮೀರಿ ನೀನು ಭಾಸ್ಕರನ ಜೊತೆ ನಿಂತರೆ ಅಂದಿಗೆ ಈ ಮನೆಯ ಋಣ ಹರಿದೋಯ್ತು. ಮತ್ತೆಂದು ಈ ಕಡೆ ತಿರುಗಿ ನೋಡಬಾರ್ದು. ಇದನ್ನು ಅವಳ ದೊಡ್ಡಪ್ಪ ವಿರೋಧಿಸಿದಾಗ ಎಲ್ಲರೂ ಅನುಮೋದಿಸಿದ್ರು. ನೀನು ನಾವು ಹೇಳ್ದಂಗೆ ಕೇಳು. ಆ ಭಾಸ್ಕರ್ ನಿನ್ನ ಕಡೆ ತಿರುಗಿ ನೋಡ್ದಂಗೆ ಮಾಡ್ತೀವಿ. ಸೋದರ ಮಾವನ ಗುಟುರು. ಇಲ್ಲ, ಅವರನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನೀವು ಸುಮ್ಮನೆ ಕಾಡಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಅಂದಾಗ ಅವಳ ಬಟ್ಟೆಗಳನ್ನು ಜೋಡಿಸಿ ತಂದು ಅಜಾರದಲ್ಲಿಟ್ಟರು. ಇನ್ನು ನೀನು ಹೊರಡ್ಬೋದು, ಮತ್ತೆಂದು ಈ ಕಡೆ ಬರಬಾರ್ದು. ಬದುಕಿಗೆ ನೈತಿಕತೆ ಇರಲಿ. ಪ್ರೇಮ ಎನ್ನೋದು ಉದಾರತವಾದುದು. ಅದನ್ನು ಸಂಕುಚಿತವಾಗಿ ಅರ್ಥೈಸ್ಕೊಳ್ಬಾರ್ದು. ಸ್ತ್ರೀ ಪುರುಷರ ನಡುವೆ ಏರ್ಪಡುವ ಪ್ರೇಮ ಬರೀ ಆಕರ್ಷಣೆ ಮಾತ್ರ. ಪ್ರೇಮಕ್ಕೆ ಪರದಿ ಇಲ್ಲ. ಸ್ತ್ರೀ ಪುರುಷನಿಗೆ ಸಮಾನವಾದ ವಿದ್ಯೆ ಸಿಗ್ತಿದೆ. ಅಭಿರುಚಿಗಳು ಬೇರೆ ಇರುತ್ತೆ. ನೈತಿಕವಾಗಿ ಕೈ ಹಿಡಿದವರನ್ನು ಪಾತಾಳ ಸೇರಿದಂತೆ ನೋಡಿಕೊಳ್ಳುವ ಹಣೆಬರಹ ಹೆಣ್ಣಿನದೆ. ಅಲ್ಪ ಆಯುಷಿಯಾದ ಸತ್ಯವನವನ್ನು ಉಳಿಸ್ಕೊಳ್ಳಲು ಸಾವಿತ್ರಿ ಯಮನೊಂದಿಗೆ ಎಷ್ಟು ಹೋರಾಟ ನಡೆಸಿ ಜಯಶೀಲಳಾದ್ಲು. ಅಂಥ ಸಾವಿತ್ರಿಯರ ಅಗತ್ಯ ಇಂದು ಹೆಚ್ಚಿಗೆ ಇದೆ. ಉತ್ತಮ ಸಂಸ್ಕೃತಿ, ಭವ್ಯ ಪರಂಪರೆ, ಅದನ್ನು ಮೀರಿ ನಡೆಬೇಡ ಅಂತ ಒಂದು ಬೆಳ್ಳಿಯ ಕೃಷ್ಣನ ವಿಗ್ರಹ ಅಕ್ಷತೆ ಕೊಟ್ಟು ಕಳಿಸಿದ್ರು. ಆ ವಿಗ್ರಹ ಇಂದಿಗೂ ದೇವರ ಮಂದ ಆಸನದಲ್ಲಿತ್ತು. ಅಂದಿಗೆ ತವರಿನ ಎಲ್ಲ ಸಂಬಂಧಗಳು ಕಡಿದು ಹೋಗಿತ್ತು. ಕೃತಿಕಾಳ ಕಣ್ಣಂಚಿನಲ್ಲಿ ಹನಿಗಳು ಜಿನುಗಿದವು. ನೆನಪುಗಳಿಗೆ ಸಾವಿರಲಿಲ್ಲ. ಬಂದ ಭಾಸ್ಕರ್. ತುಂಬ ಚಳಿ ಇದೆ. ಅಮ್ಮನ ಸ್ವಭಾವ ಗೊತ್ತು. ಅವಳು ಮಾತನಾಡೋಕ್ಕೆ ಅವಕಾಶ ಕೊಡಬಾರ್ದಿತ್ತು. ನಾವೇ ಸುಧಾರಿಸ್ಕೋಬೇಕು. ಅಪರಾಧದ ಬೆಟ್ಟು ಇವಳತ್ತಲೆ. ಕೃತಿಕಾ ಊಟ ಮಾಡಬೇಕು ಎನಿಸಲಿಲ್ಲ. ಇಂಥ ನೆನಪುಗಳು ಕಾಡ್ತಿತ್ತು. ಈ ತರಹದ ಶಾಕ್ನಿಂದ ಹೊರಬರಲು ಕೃತಿಕಾಗೆ ಸಮಯ ಬೇಕಾಗ್ತಿತ್ತು. ಅಂದು ತನ್ನ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿದ ನಂತರ ಬೀರುವಿನತ್ತ ನೋಟ ಹರಿಸಿದ್ಲು. ಎಂದು ಅದರಲ್ಲಿ ತೂಗಾಡುತ್ತಿದ್ದ ಕೀ ಇರಲಿಲ್ಲ. ಸುವರ್ಣಮ್ಮ ಬಗ್ಗೆ ಭಾಸ್ಕರ್ಗೆ ಅನುಮಾನವಿದ್ದಿದ್ದರಿಂದ ಎಲ್ಲೋ ತೆಗೆದಿರಿಸಿರಬೇಕು ಎಂದ್ಕೊಂಡ್ಳು. ಡ್ರೈ ಕ್ಲೀನ್ ಮಾಡಿಸಲು ಸೀರೆಗಳ ಜೊತೆ ಡ್ರೈ ಕ್ಲೀನ್ ಬಟ್ಟೆಗಳನ್ನು ಒಂದು ಕಡೆ ಗುಡ್ಡೆ ಹಾಕಿದ್ಲು. ಆಮೇಲೆ ಭಾಸ್ಕರ್ನ ವಾರ್ಡ್ರೋಬ್ ತೆಗೆದ್ಲು. ಡ್ರೈ ಕ್ಲೀನ್ಗೆ ಬಟ್ಟೆಗಳನ್ನು ಹಾಕಲು ವಾರ್ಡ್ರೋಬ್ ಬಾಗಿಲು ತೆಗೆದವಳು ಹಾಗೆಯೇ ನಿಂತಳು. ತೀರಾ ಅಚ್ಚುಕಟ್ಟಾಗಿತ್ತು. ಅರೆ, ಇಷ್ಟೊಂದು ಶಿಸ್ತು ಯಾವಾಗ ಬಂತು ಎಂದು ಜೋರಾಗಿಯೇ ಗೊಣಗಿದಾಗ ಬಾಗಿಲಿಗೆ ಬಂದ ಸುವರ್ಣಮ್ಮ, ಅಯ್ಯೋ, ಅಣ್ಣವರು ಅದಕ್ಕೆಲ್ಲ ಕೈ ಹಾಕ್ತಾರಾ? ಅರುಣಮ್ಮ ನಾನು ಬಂದಾಗ ಅಚ್ಚುಕಟ್ಟು ಮಾಡ್ತಾ ಇದ್ರು ಹೇಳಿದ್ಲು. ಕೃತಿಕಾಗೆ ಅದೇನೋ ಅಚ್ಚರಿ ಎನಿಸದಿದ್ರು ಶಶಾಂಕ್ ಹೇಳಿದ ಮಾತು ನೆನಪಾಯಿತು. ಅಕ್ಕ ಸ್ವಲ್ಪ ಕೂಡ ಶಿಸ್ತಿಲ್ಲ. ಕನಿಷ್ಠ ಬಟ್ಟೆಗಳನ್ನು ಮಡಚಿ ಇಡಬೇಕು ಅನ್ನೋ ಪರಿಜ್ಞಾನ ಕೂಡ ಇವಳಿಗಿಲ್ಲ. ಅದೇನು ಬೆಳವಣಿಗೆನೋ ಗೊಣಗಿದ್ದ. ಅಂಥದ್ರಲ್ಲಿ ಭಾಸ್ಕರ್ ವಾರ್ಡ್ರೋಬ್ನ ಅಚ್ಚುಕಟ್ಟಿನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದು ಯಾಕೆ? ಎಷ್ಟೋ ಪಕ್ಕಕ್ಕೆ ತಳ್ಳಿದ್ರೂ ಹುಳುವಾಗಿ ಕೊರೆಯಿತು. ತಲೆ ಬಿಸಿ ಏರಿತು. ಇನ್ನು ಅಲ್ಲಿರಲು ಸಾಧ್ಯ ಎನಿಸಲಿಲ್ಲ. ಹೇಗೂ ಫ್ರೀಯಾಗಿದೆಯಲ್ಲ, ಕಿಚನ್ ಶೆಲ್ಫ್ಗಳನ್ನು ಕ್ಲೀನ್ ಮಾಡಿಬಿಡು ಅಂದ. ಕೃತಿಕಾ ಬಂದು ಮಂಚದ ಮೇಲೆ ಕೂದ್ಲು. ಈಚೆಗೆ ಹೊಸದಾಗಿ ಕೊಡುವ ಡ್ರೆಸ್ಗಳ ಜೊತೆ ಅರುಣಾಳ ಕಿವಿಗಳಲ್ಲಿ ಅಣಕಿಸುತ್ತಿದ್ದ ಜುಮುಕಿಗಳು. ಜೋರಾಗಿ ಕೇಳಿದ್ರೆ ಸತ್ಯ ಹೊರಬಹುದು. ಇಷ್ಟವಿಲ್ಲ. ತಾನಾಗೆ ಭಾಸ್ಕರ್ ಹೇಳಲಿ ಎನ್ನುವ ಇರಾದೆ. ಬಹುಶಃ ಭಾಸ್ಕರ್ ಹೇಳಿದ್ರೂ ನೆಗೆಟಿವ್ ಆಗಿ ಯೋಚಿಸುತ್ತಿರಲಿಲ್ಲ. ನಮಗೆ ಸ್ವಂತ ಮಕ್ಕಳಿಲ್ಲದಿದ್ರೇನು? ಶಶಾಂಕ್ ಅರುಣ ಮಕ್ಕಳೇನೆ. ಎಷ್ಟು ಸಲ ಮಾತಿನ ವರಸೆಯಲ್ಲಿ ತಾನು ಅಂದಿರಬಹುದು, ಶಶಾಂಕ್ಗೆ ಕೃತಿಕಾ ಸಾಕು ತಾಯಿ. ಅವನು ಎಷ್ಟೋ ಸಲ ಅಕ್ಕ, ನಾನು ತುಂಬಾ ಪುಣ್ಯ ಮಾಡಿದೆ. ಹೆತ್ತಮ್ಮ ಕೂಡ ನನ್ನ ಬಗ್ಗೆ ಇಷ್ಟೊಂದು ಮುತುವರ್ಜಿ ವಹಿಸ್ತಾ ಇರಲಿಲ್ಲ ಅಂದಾಗ ಕೃತಿಕಾ ಮುಗುಳ್ನಗುತ್ತಾ ಕೆನ್ನೆ ತಟ್ಟಿದ್ರು. ಹೆರದಿದ್ರು ಸ್ವಂತದ್ದೇ ಎಂದು ಭಾವಿಸಬೇಕಿತ್ತು. ಅದು ಅನಿವಾರ್ಯವಾಗಿತ್ತು. ಕಷ್ಟವಾದರೂ ಒಪ್ಕೊಂಡಿದ್ದಂತೂ ನಿಜ. ನೇರವಾಗಿ ಕೃತಿಕಾ ಅರುಣಾಳ ರೂಮಿಗೆ ಬಂದ್ಲು. ಮಂಚದ ಮೇಲೆ ಕಾಲು ಚಾಚಿಕೊಂಡು ಕೂತು ಉಗುರುಗಳಿಗೆ ನೇಲ್ ಪಾಲಿಶ್ ಹಾಕೋತಿದ್ಲು. ತಟ್ಟನೆ ಎದ್ದು, ಏನಾದರೂ ಬೇಕಿತ್ತಾ ಅಕ್ಕ? ಸೀರೆಯ ನೆರಿಗೆಗಳನ್ನು ಸರಿ ಮಾಡಿಕೊಂಡು ಸಂಕೋಚದಿಂದ, ಬಹುಶಃ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಒಂದು ಪುಟ್ಟ ಅಂಗಡಿಯ ಇತ್ತು.
ಕ್ರೀಮ್ಗಳು, ಲಿಪ್ಸ್ಟಿಕ್ ಮುಂತಾದ ಸೌಂದರ್ಯ ಸಾಮಗ್ರಿಗಳು. ಬಹುಶಃ ಇದನ್ನೆಲ್ಲ ಶಶಾಂಕ್ ಕೊಡಿಸಿರಲಾರನೆನಿಸಿತು. ಅಂದರೆ ತಾನೇ ಶಾಪಿಂಗ್ ಮಾಡಿದ್ದಾಳ? ಅವಳಂತೂ ಇಂಥ ಹುಚ್ಚಾಟಗಳಿಗೆ ವಿರೋಧವೇ. ಅಂದರೆ ಮೆಲ್ಲಗೆ ನೋಟ ಅವಳತ್ತ ಅರಿಸಿದಾಗ ಚಡಪಡಿಸದಂತೆ ಕಂಡ್ಳು. ಪರವಾಗಿಲ್ಲ, ಶಶಿ ಕೂಡ ಧಾರಾಳವಾಗಿದ್ದಾನೆ ಎಂದು ಮುಗುಳ್ನಕ್ಕಾಗ ಅರುಣ ಬಿಳಿಚ್ಕೊಂಡ್ಳು. ಏಯ್, ನಾನೆಲ್ಲಿ ಇಷ್ಟೆಲ್ಲ ಕೊಡಿಸ್ತೀನಿ? ಸದ್ಯಕ್ಕೆ 1-2 ವರ್ಷ ದುಂದುವೆಚ್ಚ ಬೇಡ, ಕಟ್ಟುನಿಟ್ಟಾಗಿ ಹೇಳಿದ. ಅವನು ಪ್ರೀತಿ ಒಂದಕ್ಕೆ ಕೃತಿಕಾಗೆ ಬಿಡಿಸಿ ಹೇಳ್ತಾನೆಂದು ಅವಳಿಗೆ ಗೊತ್ತು. ಅಂಥದ್ದೊಂದು ಭಯವಿತ್ತು. ಆದರೆ ಅದಕ್ಕೂ ಮೀರಿದ ಆಸೆ. ಅಯ್ಯೋ, ಅವರು ಇಷ್ಟೆಲ್ಲ ಕೊಡಿಸಿದ್ದಲ್ಲ, ಎದುರಿನ ಫ್ಲ್ಯಾಟ್ಗೆ ಬಂದಿದ್ದಾರಲ್ಲ ಅವರು ತಂದು ಕೊಟ್ಟರು ಹೇಳಿದ್ಲು. ಇದೇನು ಕೃತಿಕಾಗೆ ನಿಜ ಎನಿಸಲಿಲ್ಲ. ಅವರು ಇಷ್ಟೆಲ್ಲ ಯಾಕೆ ಕೊಟ್ಟರು? ಕೊಟ್ಟರು ಈಸ್ಕೋಬಾರ್ದು. ತೀರಾ ನಿನಗೆ ಬೇಕೆನ್ಸಿದ್ದು ಶಶಿನ ಕೇಳಿ ತೆಗೆಸ್ಕೊ. ಇಲ್ಲಿ ಬಾನಿಗೆ ಇವೆಲ್ಲ ಗೊತ್ತಾಗಲ್ಲ ಎಂದರು. ಪ್ರೇಮ ವಿವಾಹದ ನಂತರ ಆರ್ಥಿಕವಾಗಿ ದೊಡ್ಡ ಸಂಕಷ್ಟವನ್ನೇ ಎದುರಿಸಬೇಕಾಯಿತು. ದಿನಗಳನ್ನು ದೂಡೋದೇ ಕಷ್ಟವಾಗಿತ್ತು. ನಂತರ ಸುಧಾರಣೆಯಾಗಿದ್ದರೂ ದೊಡ್ಡ ರೀತಿಯ ಶಾಪಿಂಗ್ ಅಂಥದ್ದೇನೂ ಇರಲಿಲ್ಲ. ಬೇಕು ಎನಿಸಿದ್ದನ್ನು ಇಬ್ಬರು ಹೋಗಿಯೇ ತರ್ತಿದ್ರು. ಅವಳ ಕಣ್ಣಾಡಿತು. 10 ಕಲರ್ಗಳ ಲಿಪ್ಸ್ಟಿಕ್ ಬಾಕ್ಸ್, ನೇಲ್ ಪಾಲಿಷ್ನ ಭಂಡಾರ, 10 ಕ್ರೀಮ್ಗಳು. ಇಷ್ಟೆಲ್ಲ ಬೇಕಂತ ಅನಿಸಿತು. ಹೊರಗಿನ ಓಡಾಟವಿಲ್ಲ. ಅರುಣ ಕಾಲೇಜ್ ಮೆಟ್ಟಿಲು ಹತ್ತಿದವಳಲ್ಲ. ಈಗ ಕೃತಿಕಾ ಓದಿಸಲು ಸಿದ್ಧ. ಆದರೆ ಅವಳು ಓದಲು ಸಿದ್ಧವಿಲ್ಲ. ಓದುವಿಕೆ ಅವಳ ಮಟ್ಟಿಗೆ ತಲೆನೋವು. ಅರುಣ ಕೂತ್ಕೋ ಅಂದವರು ಹೆಚ್ಚಿನ ಮೇಕಪ್, ಸೌಂದರ್ಯ ಸಾಧನಗಳು ಉಪಯೋಗ ಕೆಲವರಿಗೆ ಮಾತ್ರ ಅನಿವಾರ್ಯ. ನಮ್ಮಂಥವರಿಗೆ ಬೇಕಾಗಲ್ಲ. ತೀರಾ ಮುಗ್ಧವಾಗಿ ಅಮ್ಮನಿಲ್ಲದೆ ಬೆಳೆದೆ ಕಲಿಕೆ ಅಗತ್ಯ. ಪತ್ರಿಕೆಗಳನ್ನು ಓದು. ಶಶಿಗೆ ಓದೋ ಹುಚ್ಚು ಇರೋದ್ರಿಂದ ವಾರಪತ್ರಿಕೆ, ಮಾಸಪತ್ರಿಕೆಗಳನ್ನು ತಂದು ಹಾಕ್ತಾನೆ. ಬೌದ್ಧಿಕವಾಗಿ ಬೆಳೆಬಹುದು. ಕೆನ್ನೆ ಸವರಿ ಬುದ್ಧಿ ಹೇಳಿದರು. ಇಂಥ ಪ್ರಯತ್ನಗಳು ಆಗಾಗ ನಡೆಯುತ್ತಿತ್ತು. ವಿವಾಹವಾಗಿ ಈ ಮನೆಗೆ ಕಾಲಿಟ್ಟ ದಿನದಿಂದ ಆತಂಕ, ಪ್ರೀತಿಯಿಂದ ಹಂತ ಹಂತವಾಗಿ ಮುಗ್ಧತೆಯನ್ನು ವಿಮುಕ್ತಳಾಗಿಸಲು ಸಮಯ ಸಿಕ್ಕಾಗಲೆಲ್ಲ ಪ್ರಯತ್ನ ಪಡ್ತಿದ್ರು. ಕೃತಿಕಾ ಆಯಿತು ಅಂದ್ಲು. ಅದೇನೋ ಎಂದಿನಂತೆ ಅವಳ ಮನ ಹೊಕ್ಕಿರಲಿಲ್ಲ. ಹೊರಬಂದ ಕೃತಿಕಾ ಸತ್ಯ ಬೇಕಿತ್ತು. ಮತ್ತೆ ರೂಮ್ನೊಳಗೆ ಹೋಗಿ ಅದೇ ಎದುರು ಫ್ಲ್ಯಾಟ್ಗೆ ಬಂದಿರೋ ಯುವತಿ ಹೆಸರೇನು ಕೇಳಿದ್ಲು. ತಟ್ಟನೆ ಗೊತ್ತಿಲ್ಲ ಅಂದ್ಲು. ಇವಳೇನು ತೀರಾ ಚುರುಕಲ್ಲವೆಂದು ಗೊತ್ತಿತ್ತು. ಅರೆ, ನಿಂಗೆ ಹೆಸರೇ ಗೊತ್ತಿಲ್ಲ ಅಂಥದ್ರಲ್ಲಿ ಇಷ್ಟೆಲ್ಲ ಕೊಟ್ಲ? ತಕ್ಷಣವಾಗಿಯೇ ಪ್ರಶ್ನಿಸಿದ್ಲು. ಒಂದಿಷ್ಟು ಚಲಿಸಿ ಹೋದರೂ ನೀವು ಏನೇನೋ ಕೇಳ್ತೀರಾ. ಅದು ಕಣ್ಣೀರು ಸುರಿಸೋಕೆ ಶುರುವಾದ ಕೂಡಲೇ ಅರೆ ಬಿಡು ಅರುಣ, ಎದುರಾಗಲೆಲ್ಲ ಒಳ್ಳೆ ನಗು, ಅದಕ್ಕೆ ಕೇಳ್ದೆ ಎಂದು ಹೊರ ನಡೆದರು. ಎಲ್ಲಿ ಅವಳ ಮುಗ್ಧತೆ ದುರುಪಯೋಗವಾಗುತ್ತೋ ಎನ್ನುವ ಭಯ. ಕೃತಿಕಾಗೆ ಸ್ವಲ್ಪ ತಲೆ ಕೆಟ್ಟಂತಾಯಿತು. ಇದು ಎಲ್ಲದರ ಹಿಂದೆ ಏನಿದೆ? ಅರುಣ ಯಾಕೆ ಬಾಯಿ ಬಿಡೋಲ್ಲ? ಇದರ ಹಿಂದೆ ಯಾರಿದ್ದಾರೆ? ಭಾಸ್ಕರ್ನ ಆಕರ್ಷಕ ನಿಲುವು ಎದುರು ನಿಂತು ನಕ್ಕಂತಾಯಿತು. ಇದನ್ನು ಮಾತ್ರ ಅರಗಿಸ್ಕೊಳ್ಳೋದು ಸಾಧ್ಯವಿಲ್ಲ. ತನ್ನಿಂದ ಅರುಣ, ಭಾಸ್ಕರ್ ಎಲ್ಲ ಮುಚ್ಚಿಡ್ತಿರೋದು ಯಾಕೆ? ಇದರ ಹಿಂದೆ ಏನಿದೆ? ಭವಿಷ್ಯ ಶಶಾಂಕ್ ಕೂಡ ಏನನ್ನು ಗಮನಿಸಿರಲಾರ. ಮುಂದೊಂದು ದಿನ ಬಿರುಗಾಳಿಯಾಗಬಾರ್ದು. ವಿವಾಹದ ಸಂದರ್ಭದಲ್ಲಿ ಅಕ್ಕ, ಇವಳಿಗೆ ಎಜುಕೇಷನ್ ಸಾಲದು ಅನ್ನೋ ತಗಾದೆ ನಂದಲ್ಲ. ನನ್ನ ಸ್ವಭಾವ ಈಗ ಸಿಕ್ಕಿರೋ ಕೆಲಸ. ಮೇಲೇರಬೇಕೆಂಬ ಹಂಬಲವೆಲ್ಲ ನಿನಗೆ ಗೊತ್ತು. ಆದ್ದರಿಂದ ಅರುಣಾಳ ಪೂರ್ಣ ಜವಾಬ್ದಾರಿ ನಿಂದೆ ಎಂದು ಒಪ್ಪಿಸಿದ. ಒಪ್ಪಿಗೆ ಸೂಚಿಸಿದ್ರೂ ಕೂಡ ಇಂದು ನಿಭಾಯಿಸಲು ಸೋಂಬೇರಿತನವೇ ಇಲ್ಲ. ಅನಾಥರಾದರೂ ಮುಂದೆ ಕಲ್ಪನೆಗಳು, ಊಹೆಗಳು ಕೆಟ್ಟದಾಗಿ ಗೋಚರಿಸಲು ಶುರುವಾದಾಗ ಎಚ್ಚೆತ್ತುಕೊಂಡ್ರು. ಜೊತೆಯಲ್ಲಿ ಕೂಡಿಸ್ಕೊಂಡು ಊಟ ಮಾಡಿದ ನಂತರ ಗಮನಿಸದೆ ಅಲ್ಲೇ ಬಿಟ್ಟು ಹೋಗಿದ್ದ ಅರುಣಾಳ ಮೊಬೈಲ್ನ ಎತ್ಕೊಂಡು ಸರಿ ತೂಗುಡಿಸಿದಾಗ ಹೆಚ್ಚು ಕಡಿಮೆ ಒಂದೇ ನಂಬರ್ನಿಂದ ಬಂದ ಕಾಲ್ಗಳು. ಶಶಿ ನಂಬರ್ ಅಲ್ಲ, ಶಾಮಣ್ಣನವರದೂ ಅಲ್ಲ, ಬಹುಶಃ ಭಾಸ್ಕರ್ದು ಎಲ್ಲ ಕಾಲ್ಗಳು. ಇತ್ತೀಚೆಗೆ ಭಾಸ್ಕರ್ ದಿನಕ್ಕೊಂದು ಕಾಲ್ ಮಾಡ್ತಿರಲಿಲ್ಲ ಕೃತಿಕಾಗೆ. ಕೊಡುತ್ತಿದ್ದ ಕಾರಣ ಒಂದೇ. ಪ್ರಧಾನಿ ಮೋದಿಯವರ ನೋಟ್ ಅಮಾನ್ಯೀಕರಣಗೊಳಿಸಿದ ನಂತರ ಚಾರ್ಟರ್ಡ್ ಅಕೌಂಟ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಅದಕ್ಕೆ
ಮತ್ತಿಬ್ಬರು CA ಮಾಡಿದವರನ್ನು ಅಪಾಯಿಂಟ್ ಮಾಡಿಕೊಂಡಿದ್ದೀನಿ. ಕೆಲಸ ಜಾಸ್ತಿ. ಬಹುತೇಕ ಕ್ರೌಡ್ ತಂತ್ರಾಂಶದ ಮೂಲಕವೇ ನಡೆಯುತ್ತಿದ್ದರಿಂದ ಇಲ್ಲೇ ಕೂತು ವಿದೇಶಿ ಕಂಪನಿಗಳ ಕೆಲಸ ಮಾಡ್ಬೋದು. ಇದು ನಂಬಬಹುದಾದಂಥ ವಿಚಾರವೇ. ಅಕ್ರಮ ಗಳಿಕೆ, ಆಸ್ತಿ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದರಿಂದ CAಗಳಿಗೆ ಹೆಚ್ಚು ಕೆಲಸವಿರ್ತಿತ್ತು. ವಿಚಿತ್ರ ರೀತಿಯ ಹೊಯ್ದಾಟ. ಸೈಟ್ ಕೊಂಡ ದಿನದ ನೆನಪಾಯಿತು ಕೃತಿಕಾಗೆ. ಅಂದು ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಜಗತ್ತನ್ನು ಗೆದ್ದವರಂತೆ ಫ್ಲ್ಯಾಟಿಗೆ ಬಂದಾಗ ಶೇಷಮ್ಮ ತಮ್ಮ ಬ್ಯಾಗ್ ಇಟ್ಕೊಂಡು ಕಾರಿಡಾರ್ನಲ್ಲಿ ಕೂತಿದ್ದು ನೋಡಿ ಭಾಸ್ಕರ್ ರೇಗಿದ. ಫೋನ್ ಮಾಡಿ ಬರಬಾರ್ದಿತ್ತ? ಯಾರು ತಂದುಬಿಟ್ಟಿದ್ರು? ಆಕೆ ಸುಸ್ತಾದಂತೆ ನಟಿಸಿದ್ಲು. ಪುಟ್ಟ ಲಗೇಜ್ ಬೀಗ ತೆಗೆದು ತಾನೇ ತೆಗೆದುಕೊಂಡು ಹೋದ್ಲು ಕೃತಿಕಾ. ಸೊಸೆ ತಂದು ಕೊಟ್ಟ ನೀರು ಕುಡಿದು ದೊಡ್ಡವನ ಮಗ ಬಿಟ್ಟು ಹೋದ. ಊಟ ಕೊಡಿಸಿದ್ದಾನೆ, ಒಂದು ಲೋಟ ಕಾಫಿ ಸಾಕು ಎಂದು ತಮ್ಮ ಲಗೇಜ್ನ ಎಳೆದುಕೊಂಡು ರೂಮಿಗೆ ಹೋದರು. 2 ರೂಮಿನ ಫ್ಲ್ಯಾಟ್. ಶೇಷಮ್ಮ ಬಂದಾಗ ಇಳಿದುಕೊಳ್ಳಲು ಸಿದ್ಧಪಡಿಸಲಾಗಿತ್ತು. ಇಂದಂತೂ ಸೈಟ್ ಕೊಂಡು ವೈಭವದ ಬಗ್ಗೆ ಖುಷಿ ಹಂಚಿಕೊಳ್ಳಲು ತರಾತುರಿ ಇಬ್ಬರಲ್ಲೂ. ನಾನು ಕಾಫಿ ಹಿಡಿದು ಬರ್ತೀನಿ, ನೀವು ಹೋಗಿ ನಾವು ಸೈಟ್ ತಗೊಂಡ ವಿಷಯ ತಿಳಿಸಿ ಆಶೀರ್ವಾದ ಪಡ್ಕೊಳ್ಳಿ. ಇಂಥ ಹೊತ್ತಿನಲ್ಲಿ ಆಶೀರ್ವಾದ ಮಾಡೋಕ್ಕೆ ಒಬ್ಬ ಹಿರಿಯರು ಬೇಕು ಎಂದು ಗಂಡನ ಕೆನ್ನೆ ಸವರಿ ಕಳಿಸಿದ ಕೃತಿಕಾ ತವರು ಮನೆಯ ನೆನಪಾಯಿತು. ಅವರುಗಳ ವಿರೋಧವನ್ನು ಲೆಕ್ಕಿಸದೆ ಪ್ರೇಮವನ್ನು ಆರಿಸ್ಕೊಂಡು ಹೊರಟ ದಿನ ಅವಳಪ್ಪ ಒಂದು ಮಾತು ಹೇಳಿದರು. ಸನಾತನ ಸಂಪ್ರದಾಯ ಆಚರಣೆಗೆ ವಿಚಾರಗಳ ನಡುವೆ ಬದುಕಿ ಬೆಳೆದವಳು ನೀನು. ಹೊರಟಿದೀಯ, ಸವಾಲುಗಳು ಇದ್ರೂ ಸಾಮರಸ್ಯ ಸಾಧಿಸ್ಕೊ, ಆದರೆ ಎಂದೂ ಇಲ್ಲಿಗೆ ಹಿಂತಿರುಗಿ ಬರಬೇಡ. ನಿನ್ನ ಸವಾಲಾಗಿ ನಾನು ಯಾರನ್ನು ಯಾವುದನ್ನು ಕಳೆದುಕೊಳ್ಳೋಕೆ ಸಿದ್ಧವಿಲ್ಲ ಎಂದು ಒಂದು ಪುಟ್ಟ ಪಂಚಲೋಹದ ವಿಗ್ರಹ ಅಕ್ಷತೆ ಕಾಳನ್ನು ಅವಳ ಕೈಯಲ್ಲಿಟ್ಟು ಕಳಿಸಿದ್ರು. ಅಂದೇ ಅವರನ್ನು ಕಡೆಯದಾಗಿ ನೋಡಿದ್ದು. ವಿವಾಹದ 5ನೇ ವಾರ್ಷಿಕೋತ್ಸವದ ಅಂಚಿನಲ್ಲಿದ್ದರೂ ಮತ್ತೆಂದೂ ಅವರುಗಳನ್ನು ನೋಡಿರಲಿಲ್ಲ. ನೆನಪುಗಳನ್ನು ಕಣ್ಣೀರಿನಲ್ಲಿ ತೋಯಿಸಬೇಕಿತ್ತು. ಒಂದು ಸೈಟಿನ ಕನಸಿತ್ತು. ಅಂದು ಇಂದಿಗೆ ನನಸಾಗಿತ್ತು. ಸೈಟ್ ರಿಜಿಸ್ಟ್ರೇಷನ್ ಆಗಿದ್ದು ಕೃತಿಕಾ ಹೆಸರಿಗೆ. ಉಳಿದ ಸಾಲದ ಮೊತ್ತಗಳನ್ನು ಅವಳ ಸ್ಯಾಲರಿಯಲ್ಲಿ ಕಟ್ಟಾಗಬೇಕಿತ್ತು. ಅದರಿಂದ ಖರ್ಚುಗಳಿಗೆ ಕಡಿವಾಣ ಹಾಕಬೇಕಿತ್ತು. ಮುಂದೆ ಸುಂದರ ಮನೆಯ ಕನಸು ಅವರದು. ಕೆಲವೊಮ್ಮೆ ಭಾಸ್ಕರ್ ಒಗಟಾಗಿ ಮಾತನಾಡ್ತಿದ್ದ. ಕೃತಿಕಾ ಮೂವರಿಗೂ ಕಾಫಿ ಹಿಡಿದು ಬಂದಾಗ ಅಮ್ಮನ ಪಕ್ಕ ಕೂತ ಭಾಸ್ಕರ್ ತಾವು ಕೊಂಡ ಸೈಟಿನ ಬಗ್ಗೆ ಹೇಳ್ತಿದ್ರು. ಅತ್ಯಂತ ಚಂದದ ಮನೆ, ಸುತ್ತಲೂ ಗಾರ್ಡನ್. ನಾನು ಕೃತಿಕಾ ಈಗಾಗಲೇ ಕಟ್ಟಬಹುದಾದ ಮನೆಯ ಬಗ್ಗೆ ಕನಸು ಕಂಡಿದ್ದೀವಿ. ಅವಳು ಕೂಡ ಒಂದು ಜಾಯಿನ್ ಆದ್ಲು. ಶೇಷಮ್ಮ ಕಡೆಯಲ್ಲಿ ಬಂದು ಮಾತಾಡಿ ಎಚ್ಚರಿಸಿದ್ಲು. ಸೈಟ್ ಕೊಳ್ಳೋದು ಸಂತೋಷದ ವಿಚಾರನೆ. 2 ಕಡೆಯವರನ್ನು ಬಿಟ್ಟು ನಮ್ಮ ಪ್ರೀತಿ ಶಾಶ್ವತ ಅಂದ್ಕೊಂಡು ಹೊರಗೆ ಬಂದು ಮದುವೆ ಆದರೆ ಸೈಟ್ ಆಯಿತು. ಆಮೇಲೆ ಮನೆ, ಆಮೇಲೆ ನಮ್ಮ ಪ್ರೀತಿಗೆ ಆಧಾರವಾಗಿ ಒಂದು ಮಗು ಬೇಡವಾ? ಈಗಾಗಲೇ 1-2 ಮಕ್ಕಳು ಆಗಬೇಕಿತ್ತು. ನಾಜೂಕಿನ ಕಾಲ ಹೋಗಲಿ, ಒಂದು ಮಗು ಬೇಡವಾ? ನಿಮ್ಮ ಕನಸಿನ ಮನೆಯಲ್ಲಿ ಆಡೋಕೆ ಒಂದು ಮಗು ಬೇಡವಾ? ಮೊದಲು ಆ ಬಗ್ಗೆ ಯೋಚಿಸಿ. ಹೆಣ್ಣಿಗೆ ತಾಯ್ತನ ಮುಖ್ಯ. ಮನೆ ನಿಧಾನವಾಗಿ ಕಟ್ಬೋದು. ಮೊದಲು ಮಗುವಿನ ಬಗ್ಗೆ ಯೋಚಿಸಿ, ಅವರು ಸಹಜವಾಗಿ ಹೇಳಿದರು. ದೊಡ್ಡ ಬಾಂಬ್ ಆಗಿ ಸಿಡೀತು. ಅವರಿಬ್ಬರು ಅದು ಸಿಡಿದ ರಭಸಕ್ಕೆ ಚೂರುಗಳಾದ ರೀತಿಗೆ ಬೆಚ್ಚಿಬಿದ್ರು. ಮಗು, ಆ ಪದವೇ ಅಪ್ಯಾಯಮಾನ ಎನಿಸಿತು. ಕೃತಿಕಾಳಲ್ಲಿನ ತಾಯ್ತನ ಜಾಗೃತವಾಯಿತು. ಹೌದು, ತಮಗೆ ಬೇಕಾಗಿರೋದು ಮಗು. ಅಂದು ಪ್ರೇಮಕ್ಕಾಗಿ ಸರ್ವತ್ಯಾಗಕ್ಕೂ ರೆಡಿಯಾದ ಹೆಣ್ಗಳಲ್ಲೂ ತಾಯ್ತನದ ಹಂಬಲಿಕೆ ಮೂಡಿ ಮೊಗ್ಗಾಗಿ ನಂತರ ಹೂವಾದ ರಭಸಕ್ಕೆ ಬೆಚ್ಚುವಂತಾಯಿತು. ಆ ಬಗ್ಗೆ ಯೋಚಿಸಬೇಕಾಗಿತ್ತು ಎಂದ್ಕೊಂಡ್ಳು. ಮಾತನಾಡದೆ ಹೊರಗೆ ಬಂದ್ಲು. ಕುಡಿ ಒಡೆದ ತಾಯ್ತನದ ಹಂಬಲ ಗಂಟೆಗಳಲ್ಲಿಯೇ ಮರವಾಯಿತು. ಅಲ್ಲಿ ಅರಳಿದ್ದು ಹಸುಗೂಸಿನ ಹೂವು. ಅದೆಂಥ ಅಪ್ಯಾಯಮಾನ. ದಾಂಪತ್ಯಕ್ಕೆ ಸಂತಾನವೇ ಆಯಸ್ಸು. ರೂಮಿಗೆ ಬಂದ ಭಾಸ್ಕರನ ಎದೆಯ ಮೇಲೆ ತಲೆ ಇಟ್ಟು, ಹೌದು, ನಮಗೆ ಮಗು ಬೇಕು, ಅದಕ್ಕಾಗಿ ತ್ಯಾಗಗಳಿಗೆ ರೆಡಿ. ಬಿಸಿ ಅಪ್ಪಿಗೆಯಲ್ಲಿ ನುಡಿದಾಗ ಭಾಸ್ಕರ್ ಹೂಗುಟ್ಟಿದ. ತಕ್ಷಣಕ್ಕೆ ಮಗುವಾದರೆ ಎದುರಾಗುವ ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತಿದ್ದ. ಸೈಟ್ ಸವಾಲಾಗಿ ಸಾಲವಾಗಿ ಬ್ಯಾಂಕ್ನಲ್ಲಿ ಲೋನ್ ತೆಗೆದಿದ್ರು. ಆ ಲೋನ್ನನ್ನು ನನ್ನ ಸಂಬಳದಲ್ಲಿ ಕೃತಿಕಾ ಕ್ಲಿಯರ್ ಮಾಡುವ ಬಗ್ಗೆ ಈಗಾಗಲೇ ಇಬ್ಬರಲ್ಲಿ ಹೊಂದಾಣಿಕೆಯ ಮಾತಾಗಿತ್ತು. ಮುಂದೆ
ಬಸರಿಯಾದರೆ ಕೃತಿಕಾ ಕೆಲಸ ಬಿಡಬೇಕಾಗ್ಬೋದು. ಆಮೇಲೆ ಭಾಸ್ಕರ್ ತಲೆ ಕೆಡಿಸ್ಕೊಂಡ. ಸಮಸ್ಯೆ ಬಹುದಾಕಾರವಾಗಿ ಬೆಳೆದಂತಾಯಿತು. ಮರುದಿನ ಯೋಚಿಸಿಯೇ ಮಡದಿಯ ಮುಂದೆ ಈ ವಿಚಾರ ಇಟ್ಟಾಗ ತಳ್ಳ ಹಾಕಿದ್ಲು. ನೋನು, ಈಗಾಗಲೇ ನನ್ನ ಮಡಿಲಲ್ಲಿ ಒಂದು ಮಗು ಇರಬೇಕಾಗಿತ್ತು. ಅತ್ತೆ ಎಚ್ಚರಿಸಿದ್ದು ಒಳ್ಳೇದಾಯಿತು. ಡೋಂಟ್ ವರಿ, ಒಂದು 7-8 ತಿಂಗಳವರೆಗೂ ಕೆಲಸ ಮಾಡ್ಬೋದು. ಆಮೇಲೆ ಮೆಟರ್ನಿಟಿ ಲೀವ್ ಸಿಗುತ್ತೆ, ಮ್ಯಾನೇಜ್ ಮಾಡ್ಬೋದು ಎಂದ್ಲು. ಆಸೆಯ ಕಣ್ಗಳಿಂದ ಯೋಚಿಸಬೇಕು ಎನಿಸಿತು ಭಾಸ್ಕರ್ಗೆ. ಒಪ್ಪಿಕೊಳ್ಳುವ ಅನಿವಾರ್ಯತೆ ಇತ್ತು. ಮಗು ಎನ್ನುವುದು ಒಂದು ಅದ್ಭುತ ಕನಸು ಎನಿಸಿತು. ಅದನ್ನು ಸ್ವಾಗತಿಸಲು ಅವಳ ಮೈ ಮನಸ್ಸುಗಳು ಅರಳಿತು. ತಾಯ್ತನ ಎನ್ನುವುದು ಹೆಮ್ಮೆಯ ವಿಷಯ, ಅಷ್ಟೇ ಸಹಜ ಕೂಡ. ಹೆಣ್ತನ ಅಪೂರ್ವ ಘಟ್ಟ. ಈ ವಿಷಯದ ಪ್ರಸ್ತಾಪವಾದ ನಂತರ ಮುದ್ದಾದ ಮಗುವಿನ ಎಷ್ಟೋ ಚಿತ್ರ ಶೇಖರಿಸಿ ತನ್ನ ರೂಮಿನ ತುಂಬ ಹರಡಿದ್ದು ಮಾತ್ರವಲ್ಲ, ಒಂದು ಜಗತ್ತು ಸೃಷ್ಟಿಸುವುದಕ್ಕೆ ಭಾಸ್ಕರನ ಕಸಿವಿಸಿ. ನಿನ್ನ ಜಗತ್ತು ಈಗ ತುಂಬ ಸುಂದರ, ಅದರಲ್ಲಿ ಬರೀ ತಾಯ್ತನದ ಕನಸು. ಮಗು ನಿನ್ನ ಹಾಗೆ ಮುದ್ದು ಮುದ್ದಾಗಿರಲಿ, ಬಿಂದು ಹಾಸ್ಯ ಮಾಡೋಳು. ಆಗ ಅವಳ ಕೆನ್ನೆ ರಂಗೇರ್ತಿತ್ತು. ಬಾನಿ, ನಮಗೆ ಗಂಡು ಮಗು ಬೇಕಾ ಹೆಣ್ಮಗುನ? ಭಾಸ್ಕರ್ನಲ್ಲಿ ಕೇಳಿದಾಗ ನಿನ್ನಂಥ ಹೆಣ್ಣು ಅಂದಾಗ ಅವನ ಎದೆಯಲ್ಲಿ ಮುಖ ಮರೆಸಿಕೊಂಡಿದ್ಲು. ಹೆಣ್ಮಗು ಅವಳಿಗೂ ಇಷ್ಟವೇ. ಆದರೆ ಕಾದಿದ್ದೇ ಬಂತು. ನಿರ್ಣಯಕ್ಕೆ 1 ವರ್ಷಗಳು ಉರುಳಿದ್ರೂ ಆ ಸೂಚನೆ ಕಾಣದಿದ್ದಾಗ ಕೃತಿಕಾ ದಿಕ್ಕೆಟ್ಟಿದ್ಲು. ಆಗ ಶುರುವಾಯಿತು ನರ್ಸಿಂಗ್ ಹೋಮ್ಗಳಿಗೆ ಸಾಕಷ್ಟು ಪರೀಕ್ಷೆಗಳ ನಂತರವೂ ತಯಾರಾಗಲು ಕೃತಿಕಾ ಸಮರ್ಥಳಿದ್ಲು. ಆದರೆ ಭಾಸ್ಕರ್ನಲ್ಲಿ ದೋಷವಿತ್ತು. ಸಾಕಷ್ಟು ಚಿಕಿತ್ಸೆ, ಔಷಧೋಪಚಾರ, ಅಲೋಪತಿಯಿಂದ ಹಿಡಿದು ಹೋಮಿಯೋಪತಿ, ಆಯುರ್ವೇದ ಎಲ್ಲ ಆಯಿತು. ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಭೂಮಿಗೆ ಕುಸಿದ್ಲು ಕೃತಿಕಾ. ಭಾಸ್ಕರ್ ತಂದೆಯಾಗಲು ಸಾಧ್ಯವಿರಲಿಲ್ಲ. ಆದರೆ ಕೃತಿಕಾ ತಾಯ್ತನದ ಸುಖ ಪಡಿಬಹುದಿತ್ತು. ಅವಳ ಬಡಲು ತಾಯ್ತನಕ್ಕೆ ಹಂಬಲಿಸ್ತಿತ್ತು. ಬೇರೆ ಪುರುಷರ ವೀರ್ಯಾಣುವಿನಿಂದ ಅವಳು ಮಗುವನ್ನು ಪಡೆಯಬಹುದು. ಆದರೆ ಅವಳ ಮನ ಒಪ್ಪಲಿಲ್ಲ. ಆದರೆ ಭಾಸ್ಕರ್ ಅವಳ ಮನ ಒಲಿಸಲು ಪ್ರಯತ್ನ ಮಾಡಿದ. ಡಾಕ್ಟರ್ರ ಸಲಹೆಯನ್ನು ಕೃತಿಕಾ ಮುಂದಿಟ್ಟು, ನಿನ್ನಲ್ಲಿ ಯಾವುದೇ ದೋಷವಿಲ್ಲ, ಮಗುವನ್ನು ಪಡೆಯಲು ಸಮರ್ಥೆ ಅಂತ ಪ್ರಯತ್ನ ಮಾಡೋದ್ರಿಂದ ತಪ್ಪೇನೂ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.